ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ ವತಿಯಿಂದ ಚೆಸ್ಕಾಂ ವತಿಯಿಂದ 200 ಅಪ್ರೆಂಟಿಸ್ಶಿಪ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭದ ದಿನಾಂಕ ಬಂದು 8/5/2026ಕ್ಕೆ ಆನ್ಲೈನ್ ಪ್ರಾರಂಭವಾಗಿದೆ. ಕೊನೆಯ ದಿನಾಂಕ ಬಂದು 29/5/2026ಕ್ಕೆ ಕೊನೆಗೊಳ್ಳಲಿದೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಯಾವ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನೂ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಶಾರ್ಟ್ ಲಿಸ್ಟ್ ಆಗೋದು, ಅರ್ಜಿಯನ್ನು ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಶಾರ್ಟ್ ಲಿಸ್ಟ್ ಅನೌನ್ಸ್ ಆಗೋದು 5/6/2026 ಆಗಿರುತ್ತದೆ. ಹಾಗೂ ವೆರಿಫಿಕೇಶನ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇನ್ನಿತರ ಪ್ರೋಸೆಸ್ ಬಂದು 15/6/2026ರಿಂದ 19/6/2026ರವರೆಗೂ ನಡೆಯಲಿದೆ. ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅನ್ನೋದಾದ್ರೆ ಮೊದಲಿಗೆ ತಿಳಿಸ್ಕೊಡ್ತೀನಿ. ಒಟ್ಟು ಹುದ್ದೆಗಳು ಬಂದು 200 ಹುದ್ದೆಗಳು. ಗ್ರಾಜ್ಯುಯೇಟ್ಸ್ ಅಂದ್ರೆ ಎನಿ ಗ್ರಾಜ್ಯುಯೇಟ್ಸ್ ಆಗ್ಬೋದು. BA, BCom, BSc, BCA, BBA ಇವರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಇಂಜಿನಿಯರಿಂಗ್ ವಿಭಾಗದಲ್ಲಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅವರು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ ಸಿವಿಲ್ ಇಂಜಿನಿಯರ್ ಹಾಗೂ ಡಿಪ್ಲೊಮಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಅವರು ಕೂಡ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ ಸಿವಿಲ್ ಇಂಜಿನಿಯರ್ಸ್ನ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ 2022, 23, 24, 25, 26 ಈ ವರ್ಷದಲ್ಲಿ, ವಾರ್ಷಿಕ ವರ್ಷದಲ್ಲಿ ಅಭ್ಯರ್ಥಿಗಳು ಪಾಸ್ ಆಗಿರೋರು ಅರ್ಜಿನ ಸಲ್ಲಿಸಲು ಎಲಿಜಿಬಲ್ ಇರ್ತಾರೆ. ಹಾಗೆ ಎಷ್ಟೆಷ್ಟು ಯಾವ್ಯಾವ ವಿಭಾಗಕ್ಕೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಇಂಜಿನಿಯರಿಂಗ್ ವಿಭಾಗಕ್ಕೆ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಒಂದು 78 ಹುದ್ದೆಗಳಿದ್ದಾವೆ. ಹಾಗೂ ಸಿವಿಲ್ ಇಂಜಿನಿಯರಿಂಗ್ ಹುದ್ದೆಗಳು 2 ಹುದ್ದೆಗಳಿದ್ದಾವೆ. ಒಟ್ಟು 80 ಹುದ್ದೆಗಳು. ಮಂತ್ಲಿ ಸ್ಟೈಫಂಡ್ ಬಂದು 12,300 ರೂಪಾಯಿ ಇರುತ್ತದೆ. 1 ಇಯರ್ ಡ್ಯೂರೇಷನ್ ಟ್ರೈನಿಂಗ್ ಇರುತ್ತದೆ. ಇದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗು. ಯಾರೆಲ್ಲ ಇಂಜಿನಿಯರಿಂಗ್ ಮಾಡಿದವರು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಮಾಡಬೇಕು ಅಂದ್ಕೊಂಡಿದ್ರು ಅವರು ಒಳ್ಳೆಯ ಆಪರ್ಚುನಿಟಿ, ಅರ್ಜಿನ ಸಲ್ಲಿಸಬಹುದಾಗಿರ್ತದೆ. ಹಾಗೆ ಇನ್ನು ಡಿಪ್ಲೊಮಾದವ್ರು ಬಂದು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ಗೆ 53 ಹುದ್ದೆಗಳು. ಸ್ಟೈಫಂಡ್ ಬಂದು ಮಂತ್ಲಿ 10,900 ರೂಪಾಯಿ ಇರುತ್ತದೆ. 1 ಇಯರ್ ಡ್ಯೂರೇಷನ್ ಇರುತ್ತದೆ. ಹಾಗೆ ಸಿವಿಲ್ ಇಂಜಿನಿಯರ್ ಬಂದು 2 ಹುದ್ದೆಗಳಿದ್ದಾವೆ. ಒಟ್ಟು 55 ಡಿಪ್ಲೊಮಾ ಹುದ್ದೆಗಳಿದ್ದಾವೆ. ಹಾಗೆ ನಾನ್ ಇಂಜಿನಿಯರಿಂಗ್ ಅಪ್ರೆಂಟಿಸ್ಶಿಪ್ BCom, BBA, BCA, BA ಹಾಗೂ BSc ಇವ್ರಿಗೆಲ್ಲ ಸೇರಿ ಒಟ್ಟು 65 ಹುದ್ದೆಗಳಿದ್ದಾವೆ. ಮಂತ್ಲಿ ಸ್ಟೈಫಂಡ್ ಬಂದು 12,300 ರೂಪಾಯಿ ಇರುತ್ತದೆ. 1 ಇಯರ್ ಡ್ಯೂರೇಷನ್ ಕೋರ್ಸ್ ಆಗಿರುತ್ತದೆ. ಇದು 1 ಇಯರ್ ಅಪ್ರೆಂಟಿಸ್ಶಿಪ್ ಕೋರ್ಸ್ ಆಗಿರುತ್ತದೆ. ಹಾಗೆ ನಾನು ಮೊದಲೇ ತಿಳಿಸಿದ ಹಾಗೆ 22, 23, 24, 25, 26 ಈ ವಾರ್ಷಿಕ ವರ್ಷದಲ್ಲಿ ಪಾಸ್ ಆಗಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಇದಕ್ಕೆ ಮುಂಚೆ ಅಪ್ರೆಂಟಿಸ್ಶಿಪ್ ಏನಾದ್ರು ಮಾಡಿರೋರೇ ಆದ್ರೆ ಮತ್ತೊಮ್ಮೆ ಇನ್ನೊಂದ್ಸರಿ ಅರ್ಜಿಯನ್ನು ಸಲ್ಲಿಸಿದ್ರೆ ಅದು ನಾಟ್ ಎಲಿಜಿಬಲ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಅರ್ಜಿಯನ್ನು ಸಲ್ಲಿಸಬೇಡಿ. ಹಾಗೆ ಇನ್ನು ಕ್ಯಾಸ್ಟ್ ಸರ್ಟಿಫಿಕೇಟ್ ಬರೋದಾದ್ರೆ ಕಂಪಲ್ಸರಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಫಿಲ್ ಮಾಡಬೇಕು. SC, ST, OBC, ಫಿಸಿಕಲ್ ಅಂಡ್ ಹ್ಯಾಂಡಿಕ್ಯಾಪ್ಟ್ ಇಷ್ಟು ಕ್ಯಾಟಗರಿ ಅವರು ಆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಅಪ್ಲಿಕೇಶನ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನು ತಮ್ಮ ಬಳಿ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಜನರಲ್ ಅಪ್ಲೈ ಮಾಡಬೇಕಾಗುತ್ತೆ. ಅಕಸ್ಮಾತ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲದೆ ಹೋದ್ರೆ ಯಾವುದೇ ಕ್ಯಾಟಗರಿ ಆದರೂ ಕೂಡ ಅವರನ್ನ ಜನರಲ್ ಕ್ಯಾಟಗರಿಗೆ ಕನ್ಸಿಡರ್ ಮಾಡಲಾಗುತ್ತೆ ಅಂತ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಡಲಾಗಿದೆ. ಹಾಗೆ ಅಪ್ಲಿಕೇಶನ್ ಸಲ್ಲಿಸುವಂತ ವೆಬ್ಸೈಟ್ ಬಂದು ಮೊದಲೇ ತಿಳಿಸ್ಕೊಡ್ತೀನಿ. ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಅಪ್ರೆಂಟಿಸ್ಶಿಪ್ ಮಾಡಬೇಕು ಅನ್ನೋರು ಆಲ್ರೆಡಿ ನ್ಯಾಷನಲ್ apprenticeship.gov.in ಈ ವೆಬ್ಸೈಟ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ಬೇಕಾಗುತ್ತದೆ, ರಿಜಿಸ್ಟರ್ ಆಗಿರ್ಬೇಕಾಗುತ್ತದೆ. ಅಕಸ್ಮಾತ್ ರಿಜಿಸ್ಟರ್ ಆಗದೆ ಇರೋರು ಕೂಡ ಈ NATS.education.gov.in ಈ ವೆಬ್ಸೈಟ್ ನಲ್ಲಿ ಹೋಗಿ ನೀವು ನಿಮ್ಮ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅನ್ನ ಎಲ್ಲ ನೀಡಿ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ KYC ಮಾಡಿ ರಿಜಿಸ್ಟರ್ ಆಗಬೇಕಾಗುತ್ತೆ ಮೊದಲಿಗೆ. ತದನಂತರ ಈ ವಿಭಾಗಕ್ಕೆ ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತೆ. ಚೆಸ್ಕಾಂಗೆ ಅಪ್ಲಿಕೇಶನ್ ಸಲ್ಲಿಸಬೇಕು ಅಂದ್ರೆ ಮೊದಲಿಗೆ ನೀವು NATS.education.gov.in ಈ ವೆಬ್ಸೈಟ್ ಹೋಗಿ ನೀವು ಎನ್ರೋಲ್ ಆಗಬೇಕಾಗುತ್ತೆ. ಫಸ್ಟ್ ನಿಮ್ಮ ಡೀಟೇಲ್ಸ್ ಅನ್ನ ರಿಜಿಸ್ಟರ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಮಾಡಿದ ನಂತರ ಆಮೇಲೆ ಈ ನೋಟಿಫಿಕೇಶನ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅದೇ ಪಾರ್ಟ್ 1 ಅಲ್ಲಿ ರಿಜಿಸ್ಟ್ರೇಷನ್ ಇರುತ್ತೆ, ಪಾರ್ಟ್ 2 ಅಲ್ಲಿ ಸ್ಟೂಡೆಂಟ್ ಲಾಗಿನ್ ಇರುತ್ತೆ. ಹಾಗೆ ಪಾರ್ಟ್ B ಅಲ್ಲಿ ಬಂದು ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನಾನು ಮೊದಲೇ ತಿಳಿಸಿದಾಗ ಈ ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿ ಯಾರೆಲ್ಲ ಅಪ್ರೆಂಟಿಸ್ಶಿಪ್ ಮಾಡಬೇಕು ಅನ್ಕೊಂಡಿದ್ರು, ಈಗ ತಾನೇ ಡಿಗ್ರಿ ಅಥವಾ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರ್ತಿರೋ ಅವರು ಇದಕ್ಕೆ ಎಲಿಜಿಬಲ್ ಇರ್ತಾರೆ. ಅರ್ಜಿನ ಸಲ್ಲಿಸಿ 1 ಇಯರ್ ಕೋರ್ಸ್ ಆದ್ಮೇಲೆ ನಿಮಗೆ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. 1 ಇಯರ್ ಎಕ್ಸ್ಪೀರಿಯನ್ಸ್ ಇದ್ರೆ ಒಳ್ಳೊಳ್ಳೆ ಜಾಬ್ಗಳಿಗೆ ಹೋಗೋಕ್ಕೆ, ಒಳ್ಳೊಳ್ಳೆ ಕಂಪ್ನಿಗಳಿಗೆ ನೀವು ಅಪ್ಲೈ ಮಾಡೋದಕ್ಕೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಂಬೇಡಿ. ಯಾರೆಲ್ಲ ಡಿಪ್ಲೊಮೊ,
ಇಂಜಿನಿಯರಿಂಗ್ ಹಾಗೂ ಎನಿ ಗ್ರಾಜ್ಯುಯೇಟ್ ಕಂಪ್ಲೀಟ್ ಮಾಡಿರೋರು ಈ ಹುದ್ದೆಗೆ ಅರ್ಜಿನ ಸಲ್ಲಿಸಿ. ಒಟ್ಟು 200 ಹುದ್ದೆಗಳಿದ್ದಾವೆ. ಥ್ಯಾಂಕ್ ಯು.